ಕಂಚಿನ ಕಂಠದ ನಾಯಕ ವಸಿಷ್ಠ ಸಿಂಹ ಈಗ ಕೇವಲ ಕನ್ನಡಕ್ಕೆ ಮಾತ್ರ ಸೀಮಿತ ಅಲ್ಲ, ಪರಭಾಷೆಯಲ್ಲೂ ತಮ್ಮ ಅಭಿನಯದ ಮೂಲಕ ಮೋಡಿ ಮಾಡಿದ್ದಾರೆ. ಸದ್ಯಕ್ಕೆ ತುಂಬಾ ದಿವಸಗಳ ನಂತರ ವಸಿಷ್ಠ ಸಿಂಹ ನಮ್ಮ ಕೈಗೆ ಸಿಕ್ಕಿರೋದು. ಅವ್ರನ್ನ ಕಾರ್ಯಕ್ರಮದಲ್ಲಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಹೇಗಿದ್ದೀರಾ? ತುಂಬಾ ದಿವಸ ಆಯ್ತು ನಿಮ್ಮನ್ನ ನಾವು ಗಾಂಧಿನಗರದಲ್ಲಿ ನೋಡಿ. ಅಂದ್ರೆ ಈಗಲೂ ಓಡೋಗ್ಬಿಡ್ತೀನಿ. ಅಂದರೆ ಯಾವಾಗಲೂ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮ್ಗೆ ಗೊತ್ತಿರೋದೆ, ಕೆಲಸ ಮಾತಾಡಬೇಕು, ನಾವಲ್ಲ ಅಂತ. ಖುಷಿ ಆಗುತ್ತೆ ಆಗೀಗ ಸಿಕ್ಕು ಕೆಲಸದ ಬಗ್ಗೆ ನಿಮ್ಮ ಹತ್ರ ಮಾತಾಡಿದಾಗ. ನಮ್ಮ ಜರ್ನಿನ ತುಂಬ ಹತ್ತಿರದಿಂದ ವಿಟ್ನೆಸ್ ಮಾಡಿದ್ದೀರ ನೀವುಗಳು. ನಿಮ್ಮ ಗೈಡೆನ್ಸ್ ಆಗಲಿ, ನಿಮ್ಮ ಪ್ರೀತಿ ಮಾತುಕತೆಗಳಾಗಲಿ ನಮ್ಮನ್ನ ಹುರಿದುಂಬಿಸುತ್ತೆ. ಹಾಗಾಗಿ ಅದು ಅಂದರೆ ಸಿಹಿ ಜಾಸ್ತಿ ತಿನ್ನಬಾರ್ದಲ್ಲ, ಎಷ್ಟು ಕಡಿಮೆ ತಿಂತೀವೋ ಅಷ್ಟು ಚೆನ್ನಾಗಿರುತ್ತೆ ಅಂತ ಕೆಲಸ ಇದ್ದಾಗ ಮಾತ್ರ, ಸಿನಿಮಾ ಇದ್ದಾಗ ಮಾತ್ರ ಬಂದು ಕಾಣಿಸ್ಕೊಡುತ್ತೆ. ಸರ್, ಇವಾಗ ಕನ್ನಡದಲ್ಲಿ ನಿಮ್ಮ ನಟನೆ ಗೊತ್ತಿತ್ತು, ವಿಲನ್ ಆಗೂ ಅಬ್ಬರಿಸಿದ್ದೀರಾ, ನಾಯಕನಾಗೂ ಅಬ್ಬರಿಸಿದ್ದೀರಾ, ಎರಡರಲ್ಲೂ ಸಕ್ಸಸ್ಫುಲ್ ಆದಂತ ಹೀರೋ. ಪರಭಾಷೆಗೆ ಹೋದಾಗ ಒಂದು ಅಳುಕಿರುತ್ತೆ, ನಾನು ಹೆಂಗ್ ಮಾಡೋದಪ್ಪ ಅಂತ. ಅಂಥದ್ರಲ್ಲಿ ನೀವು ತೆಲುಗು ಚಿತ್ರರಂಗದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡ್ತಿದ್ದೀರಾ. ಇತ್ತೀಚೆಗೆ ತಮನ್ನಾ ಅವರ ಜೊತೆ ಆಕ್ಟ್ ಮಾಡಿರೋದು ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿತ್ತು. ನಿಮ್ಮ ಒಂದು ಆ ವಿಲನ್ ಲುಕ್ ಆಗಿರ್ಬೋದು, ನೀವು ಒಂಥರ ನಿಮ್ಮ ಕಣ್ಣಲ್ಲೇ ಎಲ್ಲ ಹೇಳುವಂತ ಒಂದು ಎಕ್ಸ್ಪ್ರೆಷನ್ ಎಲ್ಲೆಡೆ ವೈರಲ್ ಕೂಡ ಆಗಿತ್ತು ಆ ವಿಡಿಯೋ. ಇದ್ರ ಬಗ್ಗೆ ಮಾತಾಡೋದಾದ್ರೆ? ಇಲ್ಲ, ಅದರಲ್ಲಿ ವಿಲನ್ ಅಲ್ಲ, ಕಥಾನಾಯಕ ನಾನೇ. ತುಂಬ ಒಳ್ಳೆ ಸಿನಿಮಾ, ಒಳ್ಳೆ ಅನುಭವ. ಆ್ಯಂಡ್ ಅಫ್ಕೋರ್ಸ್ ರಿಲೀಸ್ ಆಗಿ ಥಿಯೇಟ್ರಿಕಲಿ ದೊಡ್ಡ ಬಿಸ್ನೆಸ್ ಮಾಡ್ತು. ಜೊತೆಗೆ ಪ್ರೈಮಲ್ಲಿ ಬಂದಮೇಲೆ ಪ್ರಾಬಬ್ಲಿ ಇನ್ನೂ ಟಾಪ್ 10 ಇದೆ. ರಿಲೀಸ್ ಆಗಿ ಒಂದು 2 ತಿಂಗಳ ಮೇಲೆ ಆಯ್ತೇನು ಪ್ರೈಮಲ್ಲಿ. OTTಲೂ ಸ್ಟಿಲ್ ಬೂಮಿಂಗ್. ಖುಷಿ ಆಗುತ್ತೆ. ಯಾವಾಗಲೂ ಅಷ್ಟೇ, ನಾವು ಮಾಡೋ ಒಂದು ಕೆಲಸ ಜನಕ್ಕೆ ಇಷ್ಟ ಆಗಬೇಕು ಅಂತಲೇ ಮಾಡ್ತೀವಿ. ಅದು ಜನಕ್ಕೆ ಇಷ್ಟ ಆದಾಗ, ಅದಕ್ಕೆ ಒಳ್ಳೆ ಪ್ರಶಂಸೆ ಸಿಕ್ಕಿದಾಗ, ದರ್ ಇಸ್ ನಥಿಂಗ್ ಲೈಕ್ ಇಟ್, ನಥಿಂಗ್ ಮೋರ್ ಯು ವಾಂಟ್. ಕೆಲಸನೇ ಮತ್ತೆ ಇನ್ನೊಂದು ಒಳ್ಳೆ ಕೆಲಸ ಕೊಡುತ್ತೆ. ಸೊ ಆ ಪಾತ್ರ ನೋಡಿ ಇಷ್ಟ ಆಗಿ ಇನ್ನೊಂದಷ್ಟು ಪಾತ್ರಗಳು ಬರ್ತವೆ. ಆ ರೀತಿ ನನ್ನ ಕರಿಯರ್ ಉದ್ದಕ್ಕೂ ಪ್ರಾಬಬ್ಲಿ 40+ ಮೂವೀಸ್ ಆಗೋಗಿದೆ. ಮೊದಲನೇ ಸಿನಿಮಾ ಅವಕಾಶ ಬಂದಾಗ ಏನು ಎಕ್ಸೈಟ್ಮೆಂಟ್ ಇತ್ತೋ ಅದಿನ್ನೂ ಹಾಗೇ ಇದೆ. ಯಾಕಂದರೆ ಅದಾದ ನಂತರದ ಜರ್ನಿ ನನಗೆ ವೆನ್ ಐ ಲುಕ್ ಬ್ಯಾಕ್ ರಿಯಲೈಸ್ ಆಗುತ್ತೆ. ಅದರ್ವೈಸ್ ಇಟ್ಸ್ ಸ್ಟಿಲ್ ದ ಸೇಮ್ ಫೀಲಿಂಗ್, ಆ ಸೇಮ್ ನೋಷನ್. ಆ್ಯಂಡ್ ಅಳುಕು ಅನ್ನೋದು ನಮ್ಗೆ ಗೊತ್ತಿಲ್ಲದಿರೋ ಒಂದು ವಿಷಯ. ಸೊ ಅಂದರೆ ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ, ತುಂಬ ಚಿಕ್ಕ ವಯಸ್ಸಿಂದ ಸ್ಟೇಜ್ ರೂಢಿ, ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ರೂಢಿ ಆದ್ದರಿಂದ, ಆ್ಯಂಡ್ ಭಾಷೆ ಮೇಲೆ ಒಂದು ಹಿಡಿತಾ ಇರೋದ್ರಿಂದ ನನಗೆ ಅಳುಕು ಅಂತ ಯಾವತ್ತೂ ಆಗಲಿಲ್ಲ. ಆ್ಯಂಡ್ ಅಷ್ಟೇ ಚೆನ್ನಾಗಿ ಸ್ವೀಕರಿಸಿದ್ರು, ಅಷ್ಟೇ ಒಳ್ಳೆ ಪ್ರಶಂಸೆ ಸಿಕ್ತು. ಅಲ್ಲಿ ಆಲ್ರೆಡಿ 9ನೇ ಸಿನಿಮಾ ಮಾಡ್ತಿದ್ದೀನಿ ಈಗ. ಪ್ರತಿಯೊಂದು ಸಿನಿಮಾದ ಪ್ರತಿಯೊಂದು ಪಾತ್ರಕ್ಕೂ ಒಳ್ಳೆ ರೆಕಗ್ನಿಷನ್ ಸಿಕ್ಕಿ ಅದು ಚೆನ್ನಾಗಿ ಹೋಗ್ತಿದೆ. ಸರ್, ಆ ಸಿನಿಮಾದ ಒಂದು ಪೋರ್ಷನ್ನು ಎಲ್ಲ ಕಡೆ ವೈರಲ್ ಆಗಿತ್ತು. ತಮ್ಮನ್ನ ಅವರನ್ನ ನೀವು ಒಂಥರ ಅವರನ್ನ ಹಿಂಸಿಸುವಂಥ ಒಂದು ಪೋರ್ಷನ್ಸು, ಲಾಸ್ಟಿಗೆ ಶಿವ ಬರುವಂಥ ಒಂದು ಸನ್ನಿವೇಶ ಏನಿತ್ತು, ಅದರಲ್ಲಿ ನೀವು ಅಷ್ಟು ರಗಡಾಗಿರ್ಬೋದು, ಒಂದು ಭಾವನೆಗಳೇ ಇಲ್ಲದಂಥ ವ್ಯಕ್ತಿಯನ್ನ ಅದರಲ್ಲಿ ತೋರಿಸ್ತಾ ಇತ್ತು. ಸರ್, ಆ ಸೀನ್ ಮಾಡಬೇಕಿದ್ರೆ ಹೆಂಗಿತ್ತು ಅಂತ ಹೇಳಿ? ಅಫ್ಕೋರ್ಸ್ ಇಟ್ಸ್ ನಾಟ್ ಅ ನೈಸ್ ಫೀಲಿಂಗ್. ಆ ರೀತಿ ಒಂದು ಟಾರ್ಚರ್ ಸೀಕ್ವೆನ್ಸ್ಗಳು ಮಾಡಬೇಕಾದ್ರೆ ನಮಗೂ ಒಂಥರ ಏನು ಗುರು ಹಿಂಗೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಸೀನ್ ಅಂತ ಅನಿಸುತ್ತೆ. ಬಟ್ ಎಂಡ್ ಆಫ್ ದ ಡೇ ಅದೊಂದು ಪಾತ್ರ, ಅದನ್ನು ಬೇಕಾದ ನೆಸೆಸರಿ ಪ್ರಿಕಾಷನ್ಸ್ ತೊಗೊಂಡೇ ಮಾಡ್ತಿರ್ತೀವಿ ಸ್ಟಂಟ್ಸ್ ಮಾಡ್ಬೇಕಾದ್ರೆ. ಆ ಥರದ ಒಂದು ಪಾತ್ರ ನನಗೆ ಹೊಸದು. ನಾನು ಯಾವತ್ತು ಹಾರರ್ ಫ್ಲಿಕ್ಸ್ ಮಾಡಿರಲಿಲ್ಲ. ಹಾರರ್ ಫ್ಲಿಕ್ ಅಂದರೆ ನಾನು ಸಾಮಾನ್ಯ ಮಾಡಲ್ಲ, ಒಪ್ಪೋದು ಇಲ್ಲ. ಬಟ್ ಓದೆಲಾ ರೈಲ್ವೆ ಸ್ಟೇಷನ್ನ ಸಿಕ್ಕವಿಲ್ಲ, ಅಂದರೆ ಮುಂದುವರೆದ ಭಾಗ, ಅದರಿಂದ ಈ ಒಂದು ಪಾತ್ರ ಮಾಡಬೇಕಾಯಿತು. ಬಟ್ ಮಾಡಿದ್ಮೇಲೆ ಅದೊಂದು ಆಲ್ ನ್ಯೂ ಎಕ್ಸ್ಪೀರಿಯನ್ಸ್. ಆಲ್ ಔಟ್ ನಾನು ಟೋಟಲ್ ಆಗಿ ಅಂದರೆ ಅಮಾನುಷವಾಗಿ ವರ್ತಿಸಬೇಕಾದಂಥ ಸನ್ನಿವೇಶಗಳು. ಆ್ಯಂಡ್ ಒಬ್ಬ ಆತ್ಮ, ಅದು ಹಾಗೇ ತುಂಬಿದ ಆತ್ಮವಾಗಿ ಕಾಣಿಸ್ಕೊಂಡಾಗ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಪೌಷ್ಟಿ ಕೊಡೋಕ್ಕೆ ಟ್ರೈ ಮಾಡಿದೆ. ಆ್ಯಂಡ್ ಅಫ್ಕೋರ್ಸ್ ವೆಲ್ ರಿಸೀವ್ಡ್, ವೆಲ್ ಅಪ್ರಿಷಿಯೇಟೆಡ್. ತಮ್ಮನ್ನ ಕೂಡ ಸ್ಟೇಜ್ ಮೇಲೆ ನಿಮ್ಮನ್ನ ಹೊಗಳ್ತಾರೆ, ತುಂಬ ಅದ್ಭುತ ನಟ ಅಂತ ಹೇಳಿ. ಸೊ ಅಷ್ಟು ಜನರ ಎದುರು, ಅಂದರೆ ತೆಲುಗು ಆಡಿಯನ್ಸ್ಗಳ ಎದುರು ಒಬ್ಬ ಕನ್ನಡದ ನಟನ್ನ ಹೊಗಳೋದು ತುಂಬ ಕಡಿಮೆ, ಅಂಥದ್ರಲ್ಲಿ ಹೊಗಳಿದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ? ಒಂದು ತುಂಬ ಸ್ಪೆಷಲ್ ಅಂತ ಅನ್ಸೋದೇನಾದ್ರೆ, ಎಲ್ಲಿಂದ ಯಾವ ಭಾಷೆಗೆ ಹೋದ್ರು, ಯಾವ ಊರಿಗೆ ಹೋದ್ರು, ಈಗ ತೆಲುಗಲ್ಲಿ ಕನ್ನಡ ನಟುಡು ಅಂತಾರೆ, ಕನ್ನಡ ಸ್ಟಾರ್ ಅಂತಾರೆ. ಸೊ ಆ ಕನ್ನಡ ಅನ್ನೋದು ನಮ್ಮ ಜೊತೆಗೆ ಒಂದು ಅವಿಭಾಜ್ಯ ಅಂಗವಾಗಿ ನಮ್ಮ ಹಿಂದೆ ಒಂದು ಕಾಯುವ ಶಕ್ತಿಯಾಗಿ ನಿಂತ್ಕೊಂಡೋದೊಂದು ಯಾವಾಗಲೂ ಅದೊಂದು ಆಸರೆ ನಮಗೆ ಇದ್ದೇ ಇರುತ್ತೆ. ಆ ರೀತಿ ಮೆನ್ಷನ್ ಮಾಡಿದಾಗ ತುಂಬ ಸ್ಪೆಷಲ್ ಫೀಲ್ಸ್ ಅಟ್ ಹೋಮ್ ಅಂತೀವಲ್ಲ, ಆ ರೀತಿ ಅನಿಸುತ್ತೆ. ಆ್ಯಂಡ್ ತಮನ್ನ ನನಗೆ ನನ್ನ ಡಿಗ್ರಿ ಟೈಮ್ ಪ್ರಾಬಬ್ಲಿ ಹ್ಯಾಪಿ ಡೇಸ್ ಸಿನಿಮಾ ನನ್ನ ಫ್ರೆಂಡ್ ಒತ್ತಾಯಕ್ಕೆ ಹೋಗಿದ್ದು, ನೋಡಿದ್ದು ಸಿನಿಮಾ. ಹೋಗೋಕ್ಕೆ ಮುಂಚೆ, ಥಿಯೇಟ್ರೊಳಗೆ ಹೋಗೋಕ್ಕೆ ಮುಂಚೆ ನಾನು ಬರಲ್ಲ, ನಾನು ನೋಡಲ್ಲ ಅಂತ ನಾನು ಗಲಾಟೆ. ಅವನಿಲ್ಲ ಮಗ, ಸಾಂಗ್ಗಳೆಲ್ಲ ಸಕ್ಕತ್ತಾಗಿದೆ, ಟ್ರೇಲರ್ ಸಕ್ಕತ್ತಾಗಿದೆ, ನೋಡಲೇಬೇಕು ಅಂತ ಬಲವಂತ ಮಾಡಿ ಕರ್ಕೊಂಡು ಹೋದ. ಹೋಗ್ಬೇಕಾದ್ರೆ ಇದು ಯಾರು ಗುರು, ಬಿಳಿಜಲ್ಲಿ ಥರ ಇದ್ದಾಳಲ್ಲ ಹುಡುಗಿನ ಥರದಲ್ಲಿ ಒಂದು ಅನಿಸಿಕೆ ನನಗೆ. ಆಗ ಈಚೆ ಬರೋರಲ್ಲಿ ಫ್ಯಾನ್ ಆಗಿದೆ ನಾನು. ದಟ್ ಬ್ಯೂಟಿಫುಲ್ ಲುಕಿಂಗ್, ದಟ್ ಟ್ಯಾಲೆಂಟೆಡ್ ಗರ್ಲ್. ಆ್ಯಂಡ್ ನನಗೆ ಇತ್ತೀಚೆಗೆ ಅಂದರೆ ಒಡನಾಟ ಶುರುವಾದಾಗಲೇ ರಿಯಲೈಸ್ ಆಗಿದ್ದು, 20 ವರ್ಷದ
ಲೆಗ್ಯಾಸಿ ತಮನ್ನ ಅವ್ರದ್ದು. 20 ವರ್ಷ ನಿರಂತರವಾಗಿ ಎಂಟರ್ಟೈನ್ ಮಾಡ್ತಾ ಹೀರೋಯಿನ್ ಆಗಿ ರಂಜಿಸ್ತಾ, ಹೀರೋಯಿನ್ನಾಗಲಿ ಮಾಡೋ ಪಾತ್ರಗಳಾಗಲಿ ಅಥವಾ ಒಂದೊಂದು ಸಾಂಗ್ಗಳೇ ಆಗಲಿ, ಸ್ಪೆಷಲ್ ನಂಬರ್ಸ್, ದ ವೇ ಶಿ ಕ್ಯಾರೀಸ್ ಇಟ್ ಇಸ್ ಸೋ ಅಮೇಝಿಂಗ್. ನನ್ನ ಹೆಂಡತಿ ಒಂದು 15-16 ವರ್ಷ ಹೀರೋಯಿನ್ ಆಗಿ ಆ ಜರ್ನಿ, ಅದು ಬಿಟ್ಟರೆ ನನಗೆ ಇನ್ಯಾರನ್ನೂ ನಾನು ಹತ್ರದಿಂದ ನೋಡಲ್ಲ, ಅಷ್ಟು ಲಾಂಗ್ ಜರ್ನಿ ಆಸ್ ಅ ಹೀರೋಯಿನ್ ಇರೋರು. ಆ್ಯಂಡ್ ತಮನ್ನ ನೋಡಿದಾಗ 20 ವರ್ಷ ಸಂದಿದ್ರು, ಇನ್ನೂ ಇದು ಮೊದಲನೇ ಸಿನಿಮಾನವರಿತ್ತು ತುಂಬ ತವಕದಿಂದ ಒಂದು ಅಷ್ಟು ಈಗರ್ ಆಗಿ ಬಂದು ಕೇಳಿ ತಿಳ್ಕೊಂಡು, ಬಿಕಾಸ್ ತೆಲುಗು ಇಸ್ ನಾಟ್ ಹರ್ ಮದರ್ ಟಂಗ್. ಕನ್ನಡ ಆಗಲಿ ತಮಿಳಾಗಲಿ ತುಂಬ ಅಂದರೆ ತುಂಬ ಈಸಿಯಾಗಿ ಕ್ಯಾಚ್ ಮಾಡಲ್ಲ, ಬಟ್ ಅದನ್ನ ಅಷ್ಟೇ ಶ್ರದ್ಧೆಯಿಂದ ಕಲಿತು ಮಾತಾಡ್ತಾರೆ, ಕಲಿತು ಪರ್ಫಾರ್ಮ್ ಮಾಡ್ತಾರೆ. ಆ್ಯಂಡ್ ದಟ್ ಡೆಡಿಕೇಶನ್ ಇಸ್ ಸೋ ಗುಡ್. ತುಂಬ ಖುಷಿ, ಇನ್ಸ್ಪೈರಿಂಗ್ ಅದು. ಸರ್ ಒಬ್ಬ ಯಾ ಅಫ್ಕೋರ್ಸ್ ಅವರು ಹೊಗಳೋದಂದ್ರೆ ಶಿ ಇಸ್ ಆ್ಯಕ್ಟೆಡ್ ವಿತ್ ಮೆನಿ ಬಿಗರ್ ಸೂಪರ್ ಸ್ಟಾರ್ಸ್. ಸೊ ಅಲ್ಲಿ ನೋಡಿದಾಗ ಅಂದ ಅವ್ರ ಜೊತೆ ಕೆಲಸ ಮಾಡೋದಂಥ ಅನುಭವ ಇದ್ದರೂ ಕೂಡ ಆಕೆ ಬಂದು ನಮ್ಮ ಬಗ್ಗೆ ಒಂದು 4 ಒಳ್ಳೆ ಮಾತಾಡಿದಾಗ ಓಕೆ, ಎಲ್ಲೋ ಒಂದು ಕಡೆ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಅಂತ ಅನಿಸುತ್ತೆ. ಸರ್ ಒಬ್ಬ ಮಗನಾಗಿ, ಆಮೇಲೆ ಒಬ್ಬ ನಟನಾಗಿ, ಅದಾದಮೇಲೆ ಒಬ್ಬ ಲವ್ವರ್ ಆಗಿ, ಮದುವೆ ಆಗಿ, ಹಸ್ಬೆಂಡ್ ಆಗಿ, ಈಗ ತಂದೆಯಾಗಿ ನೀವು ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀರಾ. ನಾಳೆ ಫಾದರ್ಸ್ ಡೇ. ಸೊ ನಿಮ್ಮ ತಂದೆ ನೆನೆಸೋದಾಗಿರ್ಬೋದು, ಅಥವಾ ನೀವೊಬ್ಬ ತಂದೆ ಆದಾಗ ಆ ಫೀಲ್ ಹೆಂಗಿರುತ್ತೆ ಅಂತ? ತುಂಬಾ ಅಂದರೆ ಸರ್ರಿಯಲ್ ಎಕ್ಸ್ಪೀರಿಯನ್ಸ್ ಇದು ನನಗೆ. ಆದರೆ ಮಗು ಅಂದರೆ ಬೇರೆಯವರ ಮಕ್ಕಳನ್ನ ನೋಡಿದಾಗ ಆಡಿಸಿ ರೂಢಿ ನನಗೆ ಅಷ್ಟೇ ವಿನಃ ಈ ಥರದ್ದೊಂದು ನಾನು ತುಂಬ ಹತ್ತಿರದಿಂದ ವಿಟ್ನೆಸ್ ಮಾಡಿರಲಿಲ್ಲ. ಪ್ರೆಗ್ನೆನ್ಸಿ ಫೇಸ್ ಆಗಲಿ ಅಥವಾ ಡೆಲಿವರಿ ಟೈಮ್ ಆಗಲಿ ಅಥವಾ ಮಗುವನ್ನು ಅಷ್ಟು ಆ ಚಿಕ್ಕ ಮಗುನ ಕೈಯಲ್ಲಿ ಇಟ್ಕೊಂಡು ಆಡಿಸೋದು, ಅಷ್ಟು ಚಿಕ್ಕ ಮಗುನ, ದಿನಗಳ ಮಗುನ, ಈ ಥರದ್ದೆಲ್ಲ ಅಂದರೆ ಡೆಲಿವರಿ ರೂಮಲ್ಲಿ ಅವನ ಕೈ ಕೊಟ್ಟಾಗ ನನಗೆ ಗೊತ್ತಿಲ್ಲದೆ ಕಣ್ಣಲ್ಲಿ ನೀರು. ಅಂದರೆ ಇದು ನಿಜಾನ, ಇದು ಕನಸ, ಇದು ಏನಿದು ಅಂತ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಆ ಥರದ್ದೊಂದು ಫೀಲಿಂಗ್. ಸೊ ಆ ಒಂದು ಫೀಲಿಂಗ್ ಇರ್ಬೋದು, ಅಥವಾ ಡ್ಯೂರಿಂಗ್ ಥ್ರೂ ಔಟ್ ಹರ್ ಪ್ರೆಗ್ನೆನ್ಸಿ ಆಗಲಿ, ಪೋಸ್ಟ್ ಡೆಲಿವರಿ ಆಗಲಿ, ಆಕೆಯ ಒಂದು ಜರ್ನಿ, ಇದನ್ನು ನೋಡಿದಾಗ ತುಂಬ ಹತ್ರದಿಂದ ನೋಡಿದ್ನಲ್ಲ, ನನಗೆ ಅನಿಸಿದಿಷ್ಟೇ. ಅಫ್ಕೋರ್ಸ್ ಹೆಣ್ಮಕ್ಳು ಅಂದರೆ ನಮಗೆಲ್ರಿಗೂ ಗೌರವ ಇದೆ, ಪ್ರೀತಿ ಇದೆ, ಬಟ್ ಈ ಥರದೊಂದು ಜರ್ನಿ ವಿಟ್ನೆಸ್ ಮಾಡಿದಾಗಲೇ ಗೊತ್ತಾಗೋದು ಅವರ ನಿಜವಾದ ಬೆಲೆ. ಆ್ಯಂಡ್ ಹೆಣ್ಮಕ್ಳಿಗೆ ಎಷ್ಟು ಸಲಾಮ್ ಹೇಳಿದ್ರು ಕಡಿಮೆನೆ. ವಿಮೆನ್ ಯು ಡಿಸರ್ವ್ ಎವ್ರಿ ಪ್ರೈಸ್, ಎವ್ರಿ ರೆಸ್ಪೆಕ್ಟ್. ಅಷ್ಟು ಅಂದರೆ ತನ್ನ ದೇಹವನ್ನು ಹಾಗೆ ಹಂಚ್ಕೊಟ್ಬಿಡುವಂಥ ಒಂದು ಶಕ್ತಿ ಹೆಣ್ಣಿಗೆ ದೇವ್ರು ಕೊಟ್ಟಿದ್ದಾನೆ. ಸೊ ಯು ಆಲ್ ಶುಡ್ ಬಿ ರೆಸ್ಪೆಕ್ಟೆಡ್ ಆ್ಯಂಡ್ ಪ್ರೇಯ್ಡ್ ಆಲ್ವೇಸ್. ಹ್ಯಾಟ್ಸ್ ಆಫ್ ಟು ಯು ಆಲ್. ಆ್ಯಂಡ್ ನಾನೊಬ್ಬ ಮಗನಾಗಿ, ನನಗಿನ ದೊಡ್ಡವಳ ಅಕ್ಕ ಇದ್ದಾಳೆ. ಸೊ ನಾನು ಚಿಕ್ಕ ಹುಡುಗ, ಚಿಕ್ಕ ಮಗ ಅನ್ನೋ ಆ ಒಂದು ಪ್ಯಾಂಪರಿಂಗ್ ಯಾವಾಗಲೂ ಇರೋದು. ಬಟ್ ಪ್ಯಾಂಪರಿಂಗ್ ಅಂದರೆ ಸಿಕ್ಕಿದಾಗ ನಾನು 15 ವರ್ಷಕ್ಕೆ ಇಂಡಿಪೆಂಡೆಂಟ್ ಲೈಫ್ ಸ್ಟಾರ್ಟ್ ಮಾಡಿದೆ, ಬೆಂಗಳೂರಿಗೆ ಬಂದಿದ್ದೆ, ಒಬ್ಬನೇ ಇದ್ದೆ. ಸೊ ಯಾವಾಗ ಸಿಕ್ಕರು ಆ ಒಂದು ನರಿಶ್ಮೆಂಟು, ಒಂದು ಪ್ಯಾಂಪರಿಂಗ್ ಇದ್ದಿದ್ದೆ. ಚಿಕ್ಕವನು ನಾನು ಅಂತ ಸದಾಕಾಲ ಹಾಗೆ ಇತ್ತು ನನಗೆ, ಇವನು ಹುಟ್ಟೋ ತನಕ, ನನ್ನ ಮಗ ಹುಟ್ಟೋ ತನಕ. ಈಗ ನಾನೆಲ್ಲ ಚಿಕ್ಕವನಲ್ಲೊಂದು ಪುಟಾಣಿ ಜೀವ ಇದೆ, ಮಾಡ್ತಾರೆ ಪುಟ್ ಮಾನವ ಅಂತ ಕರಿತೀವಿ ನಾವು ಅವನ್ನ. ಸೊ ಇಟ್ಸ್ ಬ್ಯೂಟಿಫುಲ್ ಜರ್ನಿ. ಆ್ಯಂಡ್ ಯಾವುದೇ ಔಟ್ಡೋರ್ ಶೂಟ್ಗೆ ಹೋಗಲಿ ಅಥವಾ ಏನೋ ಕೆಲಸ ಮುಗಿಸ್ಕೊಂಡು ಫಸ್ಟ್ ಮನೆಗೆ ಹೋಗೋಣ ಅನಿಸುತ್ತೆ. ಅದು ಅವ್ನು ಹುಟ್ಟಿದ ಮೇಲೆ ಆಗಿರೋ ಬದಲಾವಣೆ. ಅಫ್ಕೋರ್ಸ್ ಮದುವೆ ಆದಮೇಲೆ ಇತ್ತು, ಈಗ ಅದೊಂದು 800 ಟೈಮ್ಸ್ ಜಾಸ್ತಿ ಆಗಿದೆ. ಸರ್ ಇವಾಗ ನೀವು ಹೇಳ್ತೀರಾ ಮಗ ಬಂದ್ಮೇಲೆ ಅದು ಪುಟ್ಟ ಮಾನವ ಅಂತ ಕರಿತೀವಿ, ನೀವು ಪ್ರೀತಿಯಿಂದ ಇಬ್ರು ಮಗನನ್ನ ಏನು ಅಂತ ಕರಿತೀರಾ? ಸೊ ಎಷ್ಟು ತಿಂಗಳಾಯ್ತು ಮಗುವಿಗೆ? 4 ತಿಂಗಳಾಗಿದೆ. ಗಾಡ್ಸ್ ಗ್ರೇಸ್, ತುಂಬ ಚೆನ್ನಾಗಿ ಆರಾಮಾಗಿ ಆರೋಗ್ಯವಾಗಿದ್ದಾನೆ. ಆ್ಯಂಡ್ ಅದೇ ಮಾನವ ಇಸ್ ಒನ್ ಆಫ್ ಹಿಸ್ ಪೆಟ್ ನೇಮ್ಸ್. ಅದರ್ವೈಸ್ ಇನ್ನೂ ಹೆಸರಿಟ್ಟಿಲ್ಲ ಅವನಿಗೆ, ಇನ್ನು ಹುಡುಕ್ತಾ ಇದ್ದೀವಿ. ಸಿಂಹ, ಏನ್ ಕರೀತಾರೆ? ಸಿಂಹ, ಗುಂಡ. ಸೊ ಅದರ ಸರ್ನೇಮ್ ಸಿಂಹನೇ ಫಿಕ್ಸ್, ಅದು ಬದಲಾಗಲ್ವಲ್ಲ. ಸೊ ಅವ್ನಿಗೆ ಅದು ಫೆಮಿಲಿಯಾರಿಟಿ ಇರಲಿ ಅಂತ ಕರಿತೀವಿ. ಆ್ಯಂಡ್ ದಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅದನ್ನ ಪದಗಳಲ್ಲಿ ಹೇಳ್ಕೊಳ್ಳೋದು ಕಷ್ಟ. ಸೊ ಈಗ ನಾಮಕರಣ ಮಾಡ್ಬೇಕನ್ನೋ ಒಂದಿದಿರುತ್ತೆ, ಯಾವಾಗ ಪ್ಲಾನಿಂಗ್ ಮಾಡ್ಕೊಂಡಿದ್ರೆ? ಸೊ ಏನೆಲ್ಲ ಈಗಲೇ ಹೆಸರು ಸರ್ಚಿಂಗ್ ಎಲ್ಲ ನಡೀತಾ ಇದೆಯಾ? ಸೊ ಎಷ್ಟು ಅಕ್ಷರದಿಂದ ಇಟ್ಕೋಬೇಕನ್ನೋ ಪ್ಲಾನಿಂಗ್ ಎಲ್ಲ ಇದೆ ಅಂತ? ಸರ್ಚಿಂಗ್ ನಡೀತಾ ಇದೆ, ಅದು ಇನ್ನೂ ಇಂಥದ್ದೇ ಅಂತ ಇನ್ನೂ ಫಿಕ್ಸ್ ಆಗಿಲ್ಲ. ಓಕೆ ಸರಿ, ಮೇ ಬಿ ಇನ್ನೊಂದು ವಿದಿನ್ 2-3 months ನಾಮಕರಣ ಆಗುತ್ತೆ. ಈಗ ನಿಮಗೆ ಮಗು ಬಂದ ಮೇಲೆ ನಿಮ್ಮ ಕೆಲಸದ ಒತ್ತಡ, ಏನೇ ಒತ್ತಡ ಇದ್ರು ಮನೆಗೆ ಬಂದ ಮೇಲೆ ಮಗು ಜೊತೆ ಆಟ ಆಡಿದ್ರೆ ಒಂದು ರಿಲ್ಯಾಕ್ಸ್ ಮೂಡ್ ಬರುತ್ತೆ ಅಂತ. ಸೊ ನೀವು ಯಾವ ಥರ ಟೈಮ್ ಪಾಸ್ ಮಾಡ್ತೀರಾ ಮಗುವಿ ಜೊತೆ ಅಂತ? ತುಂಬ ದೊಡ್ಡ ಅಡಿಕ್ಷನ್ ಅದು ಆ್ಯಕ್ಚುಲಿ, ಮಗು ಅನ್ನೋದು. ಅಂದರೆ ಅದು ಮನೆಯಲ್ಲಿ ನಾನು ಅಫ್ಕೋರ್ಸ್ ಕಳೆದ ಕೆಲವು ತಿಂಗಳು ರಿಲೀಸು ಅದು ಇದರಲ್ಲಿ ಬ್ಯುಸಿ ಇದ್ದೆ. ಸಿನ್ಸ್ ಲಾಸ್ಟ್ ಮಂತ್ ಆದಷ್ಟು ಮನೇಲಿರೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಆ್ಯಂಡ್ ದೇ ಡಿಸರ್ವ್ ಇಟ್. ಅಂದರೆ ಹೆಂಡತಿಗೆ ಅದೊಂದು ಗಂಡನ ಸಾಂಗತ್ಯ ಅನಿವಾರ್ಯ ಇಂಥ ಸಂದರ್ಭದಲ್ಲಿ. ಸೊ ಆದಷ್ಟು ನನ್ನ ಫ್ರೀ ಟೈಮ್ನೆಲ್ಲ ಅವ್ರಿಗೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಬ್ಯುಸಿ ಇದ್ದಾಗಲೂ ಮನೇಲಿ ಇನ್ ಕೇಸ್ ಯಾವುದೋ ಒಂದಷ್ಟು ಡಿಸ್ಕಷನ್ಸು ಮೀಟಿಂಗ್ಗಳು ಹಾಕೊಂಡಿರ್ತೀವಲ್ಲ, ಒಂದು 2 ನಿಮಿಷ ಹಿಂಗೆ ನೋಡ್ಕೊಂಡು ಹೋಗೋಣ ಅಂತ ಯಾವುದೋ ಒಂದು ಮೀಟಿಂಗ್ ಆದಮೇಲೆ ಗ್ಯಾಪಲ್ಲಿ ಹಿಂಗೆ ಬಂದರೆ ಅಲ್ಲಿ ಗಂಟೆಗಟ್ಟಲೆಗೆ ಉರುಳೋಗೋದೇ ಗೊತ್ತಾಗಲ್ಲ, ಕಳೆದೋಗೋದೇ ಗೊತ್ತಾಗಲ್ಲ. ಸೊ ಆ ಥರ ಒಂದು ಮೋಡಿ, ಒಂದು ಮ್ಯಾಜಿಕ್ ಅವ್ರದ್ದು ಮಕ್ಕಳದು.
ಸೊ ಐ ಆಮ್ ಎಂಜಾಯಿಂಗ್ ಇಟ್, ರಿಜಾಯ್ಸಿಂಗ್ ಇಟ್. ಸೊ ಒಂದಿಷ್ಟು ಪೋಸ್ಟರ್ಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ವಿ ಹರಿಪ್ರಿಯದು. ಅಂದ್ರೆ ಅವರು ರೆಸಾರ್ಟಿಗೆ ಹೋಗಿ ಮಗು ಜೊತೆ ಕಾಲ ಕಳೆದಿರುವಂಥದ್ದು, ಟೈಮ್ ಪಾಸ್ ಮಾಡಿರುವಂಥದ್ದು. ಬಟ್ ಮಗುನ ಫೋಟೋ ಮುಖನ ಎಲ್ಲೂ ರಿವೀಲ್ ಮಾಡಿರ್ಲಿಲ್ಲ. ಅವರು ಆ ತಾಯ್ತನವನ್ನ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ. ಶೀ ಈಸ್ ಲಿವಿಂಗ್ ಇಟ್, ಲವಿಂಗ್ ಇಟ್ ಅನ್ನೋದಕ್ಕಿಂತ ಲಿವಿಂಗ್ ಇಟ್. ಒಂಥರ ಡಿವೋಟೆಡ್ ಮದರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಡ್ ನಾನು ಮಗು ಹುಟ್ಟೋಕ್ಕೆ ಮುಂಚೆ ನೋಡೋದು ಹರಿಪ್ರಿಯಂಗು, ಮಗು ಆದಮೇಲೆ ನೋಡೋ ಹರಿಪ್ರಿಯಂಗು ತುಂಬ ವ್ಯತ್ಯಾಸ ಇದೆ. ಆ್ಯಂಡ್ ಈಗ ನಾನು ಕೇಳಬೇಕು ಆ್ಯಕ್ಚುಲಿ ಟೈಮ್ ಕೊಡು ಅಂತ, ಆ ರೀತಿ ಆಗೋಗಿದೆ ಮನೇಲಿ. ಸೊ ಶಿ ಈಸ್ ಲಿವಿಂಗ್ ದಟ್ ಲೈಫ್ ಆಫ್ ಅ ಮದರ್. ತುಂಬ ಖುಷಿಯಾಗುತ್ತೆ. ಐ ಆಮ್ ಸೋ ಪ್ರೌಡ್ ಆಫ್ ಹರ್. ಅದನ್ನ ಬಿಟ್ಟು ಮಾತಾಡೋದಾದ್ರೆ ಸರ್, ಕನ್ನಡದ ಇವಾಗಿನ ಒಂದು ಚಿತ್ರರಂಗದ ಪರಿಸ್ಥಿತಿಯೇ ಬದಲಾಗಿದೆ. ಯಾರು ನಾಯಕರಿಲ್ವಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಮುಂಚೆ ಎಲ್ಲ ಆಗ್ಲೇ ನೀವು ಸ್ಟೇಜ್ ಮೇಲೆ ಹೇಳಿದಾಗೆ 15 ಸಿನಿಮಾಗಳು ವರ್ಷಕ್ಕೆ ಮಾಡ್ತಾ ಇದ್ರು. ಈಗ ಸ್ಟಾರ್ ನಟರಲ್ಲಿ ನೀವು ಕೂಡ ಒಬ್ರು. 1 ಅಥವಾ 2 ಸಿನಿಮಾ ಮಾಡಕ್ಕೆ ಒದ್ದಾಡ್ತಾ ಇದ್ದಾರೆ. ಸೊ ಯಾಕೆ ಆಗ್ತಾ ಇಲ್ಲ? ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರರಂಗ ಅಳಿವಿನ ಕಡೆ ಸಾಗ್ತಾ ಇದೆಯಾ ಅಂತ. ನನ್ನ ಪರ್ಸನಲ್ ಒಪಿನಿಯನ್ ಕೇಳೋದಾದ್ರಮ್ಮ, 15 ಸಿನಿಮಾ ಮಾಡೋಕ್ಕಾಗಲ್ಲ ಇವತ್ತಿನ ದಿನಗಳಿಗೆ, ಖಂಡಿತ ಸಾಧ್ಯ ಇಲ್ಲ. ಅದು ಬೀಟ್ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಅಥವಾ ಆ ಒಂದು ಡಿಮಾಂಡ್ ಆ್ಯಂಡ್ ಸಪ್ಲೈ ಇರುತ್ತಲ್ಲ, ಚೈನ್ ಇರುತ್ತಲ್ಲ. ಸೊ ಅವತ್ತಿಗೆ ಸಿನಿಮಾಗಳು ಒಂದೊಂದು ಭಾಷೆಯಲ್ಲಿ 30, 40, 50 ಸಿನಿಮಾ ಇದ್ದರೆ ಹೆಚ್ಚು. ಇವತ್ತು 250, 300 ಸಿನಿಮಾಗಳು ಒಂದೊಂದು ಭಾಷೆಯಲ್ಲೂ ಬರುತ್ತೆ. ಅಕಾಮಿಡೇಟ್ ಮಾಡೋಕ್ಕೂ ಥಿಯೇಟ್ರ್ಗಳು ಬೇಕಾಗುತ್ತೆ. ಸೊ ಒಂದಷ್ಟು ಥಿಯೇಟ್ರ್ಗಳು ಮುಚ್ಚಿದ್ದಾವೆ. ಆ್ಯಂಡ್ ಎಲ್ಲ ಆಯಾಮದಲ್ಲಿ ನೋಡಿದ್ರು ಆ ರೀತಿ 10-15 ಸಿನಿಮಾಗಳು ಒಬ್ಬರು ಮಾಡೋದು ಸುಳ್ಳೆ. ಏನಾಗುತ್ತೆ, ಅಫ್ಕೋರ್ಸ್ ವರ್ಷಕ್ಕೆ ಒಂದು 2-3 ಸಿನಿಮಾ ಇಟ್ಸ್ ಅ ಪಾಸಿಬಲ್ ಥಿಂಗ್. ಅದು ಕೆಲವ್ರಿಗೆ ಮಾತ್ರ. ಆ್ಯಂಡ್ ತುಂಬ ದೊಡ್ಡ ನಟರಿಗೆ, ತುಂಬ ದೊಡ್ಡ ಸ್ಟಾರ್ ನಟರಿಗೆ ಏನಾಗುತ್ತೆ, ಅದು ಜವಾಬ್ದಾರಿನೂ ಅಷ್ಟೇ ದೊಡ್ಡದಿರುತ್ತೆ, ಅಭಿಮಾನಿ ಬಳಗ ಅಷ್ಟೇ ದೊಡ್ಡದಿರುತ್ತೆ, ಅವ್ರ ಮೇಲಿನ ಎಕ್ಸ್ಪೆಕ್ಟೇಷನ್ಸ್ ಅಷ್ಟೇ ದೊಡ್ಡದಿರುತ್ತೆ. ಅವ್ರು ಅದನ್ನೆಲ್ಲ ಮ್ಯಾಚ್ ಮಾಡಬೇಕು, ಅದನ್ನೆಲ್ಲ ಮೀಟ್ ಮಾಡಬೇಕು, ಅದಕ್ಕೆ ತಕ್ಕಂಗೆ ಕ್ವಾಲಿಟೇಟಿವ್ ಔಟ್ಪುಟ್ ಕೊಡಬೇಕು. ಆ್ಯಂಡ್ ಇರೋ ಕಾಂಪಿಟೇಷನ್ ನಮಗೆ ಕರ್ನಾಟಕದಲ್ಲಂತೂ ಎಲ್ಲ ಭಾಷೆ ಸಿನಿಮಾನು ನಮ್ಮ ಭಾಷೆ ಸಿನಿಮಾನು ಹಂಗೆ ನೋಡ್ತೀವಿ ನಾವು. ಸೊ ಥಿಯೇಟ್ರ್ಗಳಲ್ಲಿ ಆ್ಯಕ್ಚುಲಿ ಬೇರೆ ಭಾಷೆ ಸಿನಿಮಾಗೆ ಜಾಸ್ತಿ ಸಿಗುತ್ತೆ ನಮ್ಮ ಭಾಷೆಗಿಂತ ಸ್ಕ್ರೀನ್ಗಳು. ಆ ಥರದ್ದೊಂದು ವ್ಯವಸ್ಥೆ ಇರಬೇಕಾದ್ರೆ ಆ ಕಾಂಪಿಟೇಷನ್ನ ಮೀಟ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಗಿವ್ ಈಕ್ವಲಿ ಎಕ್ವಿಪ್ಡ್ ಅಥವಾ ಈಕ್ವಲಿ ಕ್ವಾಲಿಟೇಟಿವ್, ಅಥವಾ ಅದನ್ನು ದಾಟಿ ಇನ್ನೊಂದೇನೋ ಸ್ಪೆಷಲ್ ಆಗಿ ಒಂದು ಕಟ್ಕೊಡ್ಬೇಕು ಒಂದು ಸಿನಿಮಾನ ಅಂದರೆ. ಅಷ್ಟು ಬ್ಯಾಗೇಜ್, ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರ್ತಕ್ಕಂಥ ನಟರು ಸುಮ್ಮನೆ ಏನೋ ಒಂದು ಬಂದೇ ಹೋದೆ ಸಿನಿಮಾ ಮಾಡಿಬಿಟ್ಟೆ ಅನ್ನೋ ರೀತಿ ಮಾಡೋಕ್ಕಾಗಲ್ಲ ಈಗ. ಆ್ಯಂಡ್ ಆ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಮಾಡೋದೇ ದೊಡ್ಡ ಜವಾಬ್ದಾರಿ. ಆ್ಯಂಡ್ ಯು ಕೆನಾಟ್ ಫೋರ್ಸ್ ದೆಮ್ ಬೇಗ ಮಾಡಿ ಅಂತ. ಬಟ್ ಒಬ್ಬ ಸ್ಟಾರ್ ನಟ ವರ್ಷಕ್ಕೆ ಒಂದೇ ಸಿನಿಮಾ ಮಾಡಲಿ, ಅಥವಾ ಆ ಥರದ ಟಾಪ್ ಸ್ಟಾರ್ಸ್ ಅಂತ ನಾವೇನಂತೀವಿ, ನಮ್ಮ ದೊಡ್ಡ ಸೂಪರ್ ಸ್ಟಾರ್ಗಳು, ಅವರೆಲ್ಲರೂ ಒಂದು 4 ಸಿನಿಮಾ, 4ರಿಂದ 6 ಜನ ಅಂತ ಅಂದ್ಕೊಂಡ್ರೆ ದೊಡ್ಡ ಸ್ಟಾರ್ಸ್ನ, ಅವ್ರು 6 ಸಿನಿಮಾ ತೆಗೆದ್ರೆ ತಿಂಗಳಿಗೊಂದು ಬಂದರೂ ಇನ್ನೂ 6 ತಿಂಗಳಿದೆಯಲ್ಲ, ಆಗೆಲ್ಲವೂ ಥಿಯೇಟ್ರನ್ನ ಫೀಡ್ ಮಾಡೋದು ಹೊಸಬ್ರು ಸಿನಿಮಾಗಳು ಅಥವಾ ನಾಟ್ ಬಿಗ್ ಸೂಪರ್ ಸ್ಟಾರ್ ಸಿನಿಮಾಗಳು. ನಾವು ABC ಲಿಸ್ಟರ್ಸ್ ಅಂತೀವಿ. ಸೊ ಆ ಕ್ಯಾಟಗರಿ ಸ್ಟಾರ್ಸ್ ಸಿನಿಮಾಗಳು ಬರ್ತಾವಲ್ಲ, ಅದನ್ನು ಪೋಷಿಸ್ತಕ್ಕಂಥ ಅಥವಾ ಅದರ ಸಂಖ್ಯೆ ಜಾಸ್ತಿ ಮಾಡ್ತಕ್ಕಂಥ, ಅಥವಾ ಈ ಸಿ ಕ್ಯಾಟಗರಿ ಇದ್ದರೆ ಬಿಗೆ ತರಬೇಕು ಅವ್ರನ್ನ, ಬಿಲಿರೋ ಸ್ಟಾರ್ಸು ಹೇಗೆ ಬರಬೇಕು, ಇದೆಲ್ಲ ಆಗಬೇಕು ಅಂದ್ರೆ ತುಂಬಾ ಯೂನಿಫೈಡ್ ಫೋರ್ಸಸ್ ಬೇಕು. ಇಲ್ಲಿ ಒಬ್ಬ ನಟ ಮನ್ಸು ಮಾಡೋದ್ರಿಂದ ಏನೂ ಆಗಲ್ಲ. ನಿರ್ಮಾಪಕರು ಮನ್ಸು ಮಾಡಬೇಕು. ನಿರ್ಮಾಪಕರು ಈಗ ಯಾರಿಗೆ ಎಷ್ಟು ಮಾರ್ಕೆಟ್ ಇದೆ ಅನ್ನೋದಕ್ಕಿಂತ ನಾವು ಎಷ್ಟು ಸಿನಿಮಾ ಮಾಡ್ತೀವಿ ಅಂತ ಸಿನಿಮಾ ಮಾಡ್ತೀವಿ. ಮಾರ್ಕೆಟ್ ಹೆಂಗೆ ಮಾಡ್ತೀವಿ, ಈಗ ಒಂದು ದೊಡ್ಡ ಸಂಸ್ಥೆ, ನಾನು ಒಬ್ಬ ನಿರ್ಮಾಪಕ ಆದರೆ ನನ್ನ ಸಂಸ್ಥೆಗೆ ಒಂದಷ್ಟು ಇದೆಯಲ್ಲ, ಇಕ್ವಿಟಿ ಇದೆಯಲ್ಲ, ನನ್ನ ಸಂಸ್ಥೆಗೆ ಒಂದಷ್ಟು ಪೊಟೆನ್ಷಿಯಲ್ ಇದೆಯಲ್ಲ, ಐ ಕ್ಯಾನ್ ಗೆಟ್ ಇನ್ ಅ ಗುಡ್ ಆ್ಯಕ್ಟರ್ ಆ್ಯಂಡ್ ಮೇಕ್ ಹಿಮ್ ಅ ಸ್ಟಾರ್. ಆ ಡಿಸಿಷನ್ ನಾನು ಬಂದರೆ ಪ್ರಾಬಬ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ. ಆ್ಯಂಡ್ ಹೊಸ ಡೈರೆಕ್ಟರ್ಗಳನ್ನ ದೊಡ್ಡ ಸ್ಟಾರ್ಗಳು ಅವಕಾಶ ಕೊಡಬೇಕು. ಆ್ಯಂಡ್ ಹೊಸ ಡೈರೆಕ್ಟರ್ಗಳಿಗೆ ಹೊಸ ಆ್ಯಕ್ಟರ್ಗಳಿಗೆ ದೊಡ್ಡ ಡೈರೆಕ್ಟರ್ಗಳು ಅವಕಾಶಗಳು ಕೊಡಬೇಕು. ಆ ಥರ ಮಾಡ್ತಾ ಅದೊಂದು ಕಾಂಬಿನೇಷನ್ ವರ್ಕೌಟ್ ಮಾಡ್ತಾ ಬಂದರೆ ಪ್ರಾಬಬ್ಲಿ ಒಂದಷ್ಟು ಸುಧಾರಣೆ ಆಗುತ್ತೆ. ಆ್ಯಂಡ್ ನಿರ್ಮಾಪಕರು ಬೇಸಿಕ್ಲಿ ಸಿನಿಮಾ ಅಂದರೆ ನಾವು ಸಿನಿಮಾದಲ್ಲಿ ಅನ್ನದಾತ ಅಂತ ನಾವು ನಿರ್ಮಾಪಕರನ್ನ ಕರಿತೀವಲ್ಲ, ಅವರು ಮನಸ್ಸು ಮಾಡಿ ಅವರು ಒಂದಷ್ಟು ವಿಷಯಗಳನ್ನ, ಒಂದಷ್ಟು ಸ್ಟ್ರಕ್ಚರಲ್ ಚೇಂಜಸ್ ಮಾಡ್ತಾ ಬಂದಾಗ ತುಂಬ ಬದಲಾವಣೆ ಸಾಧ್ಯ ಅಂತ ನನ್ನ ಅನಿಸಿಕೆ. ಸರ್, ಇವಾಗಷ್ಟೇ ವಿನೋದ್ ಪ್ರಭಾಕರ್ ಅವರ ಮಾದೇವ ಸಿನಿಮಾ ಒಳ್ಳೆ ರಿಯಾಕ್ಷನ್ ಪಡ್ಕೋತಾ ಇದೆ. ಬಟ್ ಮಾಲ್ಗಳಲ್ಲಿ ಪ್ರೈಮ್ ಟೈಮ್ಗಳನ್ನ ಕೊಡ್ತಾ ಇಲ್ಲ. ಹಿಂದಿ ಸಿನಿಮಾಗೆ ಕೊಡ್ತಾ ಇದ್ದಾರೆ, ಕನ್ನಡ ಸಿನಿಮಾಗೆ ಕೊಡ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಫಿಲಂ ಚೇಂಬರ್ ಅಲ್ಲಿ ಒಂದು ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಒಬ್ಬ ಸ್ಟಾರ್ ನಟನಿಗೆ ಈ ತರ ಒಂದು ಮಾಲ್ಗಳಲ್ಲಿ ಪ್ರೈಮ್ ಟೈಮ್ ಶೋ ಸಿಗ್ತಾ ಇಲ್ಲ ಅಂದ್ರೆ, ಈಗ ಹೊಸ ಪ್ರತಿಭೆಗಳು ಏನು ಕನ್ಸು ಕಟ್ಕೊಂಡು ಬಂದಿರ್ತಾರೆ, ಅವರ ಪರಿಸ್ಥಿತಿ ಹೆಂಗಿರ್ಬೇಡ. ಈ ಹಿಂದೆ ಕೂಡ ಆಗ್ತಾ ಇದೆ, ಈಗಲೂ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ಇನ್ಫ್ರಾಸ್ಟ್ರಕ್ಚರಲ್ ಚೇಂಜಸ್ ಆಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಇದು ಒಂದು ಏನಾಗುತ್ತೆ. ನಾನು ಸಿನಿಮಾ ನೋಡಿದೆ, ಮಾದೇವ ಸಿನಿಮಾ ತುಂಬ ಖುಷಿ ಆಯಿತು, ತುಂಬ ಇಷ್ಟ ಆಯ್ತು ಸಿನಿಮಾ. ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನಮ್ಮ ವಿನೋದ್ ಪ್ರಭಾಕರ್ ಅವರು, ಬ್ರದರ್.
ಬಹುಶಃ ಅವ್ರ ಕರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಇದು. ಆ್ಯಂಡ್ ಶ್ರುತಿಯಮ್ಮ ಪರ್ಫಾರ್ಮೆನ್ಸ್ ಆ್ಯಂಡ್ ಸೋನಲ್ ಎಲ್ಲ ಪ್ರತಿಯೊಬ್ಬರು ತುಂಬ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಒಳ್ಳೆ ಅದ್ಭುತವಾದ ಕಥೆ ಇದೆ. ಆ ಥರದ ಸಿನಿಮಾ ಒಳ್ಳೆ ಮನ್ನಣೆ ಸಿಕ್ಕಿ ಕೂಡ ಅವ್ರಿಗೆ ಸರಿಯಾದ ಪ್ರೈಮ್ ಟೈಮ್ ಶೋ ಸಿಗ್ತಿಲ್ಲ ಅಂದರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ಎಲ್ಲಿದ್ದೇವೆ ನಾವು. ನಮ್ಮೂರಲ್ಲಿ ನಮ್ಮ ಸಿನಿಮಾಗಳಿಗೆ ಸರಿಯಾದ ಶೋ ಟೈಮಿಂಗ್ಸ್ ಕೊಡಿ ಅಂತ ಬೇಡೋವಂಥ ಪರಿಸ್ಥಿತಿಗೆ ಬಂದಿದ್ದೀವಿ ಅಂದರೆ ಕಾರಣ ಏನು? ಅಲ್ಲಿ ಶೋಸ್ ಅಲೋಕೇಟ್ ಮಾಡೋಕ್ಕೆ ಕೂತಿರೋವನು ಬಂದು ಬಾಂಬೆಲೆಲ್ಲೋ ಇದ್ದಾನೆ, ಅವನಿಗೆ ಮೇಲ್ ಬರೀಬೇಕು, ಅವ್ನು ಚೂಸ್ ಮಾಡ್ತಾನೆ, ಅವ್ನಿಗೊಂದು ಫೇವರಿಸಮ್ ಇರುತ್ತೆ, ಅವನು ಒಂದು ಸೆಟ್ ಆಫ್ ಅವ್ನ ಕನೆಕ್ಷನ್ಸ್ ಇರುತ್ತೆ, ಅವ್ನಿಗೆ ಬಾಂಬೆಲಿರೋನಿಗೆ ಹಿಂದಿ ಸಿನಿಮಾ ತಾನು ಪುಷ್ ಮಾಡ್ತಾನೆ. ನಮ್ಮವ್ರದ್ದು ಅಂತ ಸಂಸ್ಥೆಗಳಿಲ್ಲ. ತೆಲುಗಲ್ಲಿ AMB ಸಿನಿಮಾಸ್, ಮಹೇಶ್ ಬಾಬು ಅವ್ರದ್ದು ಸ್ವಂತ ಸೆಟಪ್ ಅದು. ಸೊ ಅವ್ರದ್ದು ಸ್ಕ್ರೀನ್ಸು. ಸೊ ಅವರು ತೆಲುಗು ಸಿನಿಮಾನ ಧಾರಾಳವಾಗಿ ಪುಷ್ ಮಾಡ್ಬೋದು. ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್ ನೆಟ್ವರ್ಕಲ್ಲಿ ಬಂದಾಗ ನಿಮಗೆ ಅಕ್ರಾಸ್ ತೆಲುಗು ಸ್ಟೇಟ್ಸ್ ನಿಮಗೆ ದಿಲ್ ರಾಜ್ ಅವ್ರದ್ದಾಗಲಿ ಅಥವಾ ಅಲ್ಲು ಅರ್ಜುನ್ ಅವರ ತಂದೆಯವ್ರದ್ದಾಗಲಿ, ಸೊ ಈ ಥರ ರಾಮನಾಯ್ಡು ಗ್ರೂಪ್ ಆಫ್ ಇದರಲ್ಲಿ ತುಂಬ ತುಂಬ ಹತೋಟಿ ಇದೆ, ಅವ್ರಿಗೆ ಆ ಒಂದು ಗ್ರಿಪ್ ಇದೆ ಡಿಸ್ಟ್ರಿಬ್ಯೂಷನ್ ಚೈನ್ ಮೇಲೆ. ನಮಗೆ ಅದೇ ನಾವು ಒಂಥರ ನಮ್ಮ ಊರಲ್ಲಿ ನಾವೇ ಪರಕೀರಾಗಿದ್ದೀವಿ, ಹಾಗಾಗಿ ಬೇಡವಂಥ ಪರಿಸ್ಥಿತಿ ಇದೆ. ಇದು ಬದಲಾಗಬೇಕು ಅಂದರೆ ಇಲ್ಲಿ ಮೊದಲನೇದು ನಮ್ಮ ಮಾತೃ ಸಂಸ್ಥೆ ಗಟ್ಟಿಯಾಗಿ ನಿಲ್ಲಬೇಕು. ಅವರ ಆ ಗಟ್ಟಿ ನಿಲುವಿಗೆ ಕಲಾವಿದರಾಗಲಿ ಟೆಕ್ನಿಷಿಯನ್ಸ್ ಆಗಲಿ ಸರ್ಕಾರ ಮುಖ್ಯವಾಗಿ ಬಹುಮುಖ್ಯವಾಗಿ ಅವ್ರ ಕಡೆಯಿಂದ ಮನ್ನಣೆ ಸಿಗಬೇಕು. ಆ್ಯಂಡ್ ಒಂದು ಗಟ್ಟಿ ನಿಲುವನ್ನ ಹೇಳಬೇಕು ನಾವು, ಇಲ್ಲ ನಮಗೆ ಇಂಥದ್ದನ್ನು ನೀವು ಪ್ರೊವೈಡ್ ಮಾಡಿದ್ರೆ ಬಾಕಿದಕ್ಕೆ ಆಸ್ಪದ ಕೊಡ್ತೀವಿ ಅಂತ. ಆ ಥರ ಎಲ್ಲ ಒಂದಷ್ಟು ವಿಚಾರಗಳನ್ನ ಅಡ್ರೆಸ್ ಮಾಡಲಿಲ್ಲ ಅಂದರೆ ನೀವು ಹೇಳ್ದಂಗೆ ಅಳಿವಿನಂಚಿಗೆ ಹೋಗ್ತಾ ಇದೆ ಅಂತ, ಅದು ಹಿಂಗೆ ಇರುತ್ತೆ ಅಥವಾ ಇನ್ನು ಕೆಡುತ್ತೆ ಪರಿಸ್ಥಿತಿ. ಸರ್, ಕೊನೆಯದಾಗಿ ಕನ್ನಡ ಸಿನಿಮಾ ಯಾವಾಗ ಬರುತ್ತೆ? ವಸಿಷ್ಠ ಸಿನಿಮಾ ನಾನು ಡೆಫಿನೆಟಾಗಿ ವರ್ಷಕ್ಕೊಂದು ಸಿನಿಮಾ ಅಂತೂ ಬರ್ತಾ ಇವತ್ತು ಕಾಕತಾಳೀಯವಾಗಿ ಇವತ್ತು ಲವ್ಲಿ ರಿಲೀಸ್ ಆಗಿ ಇವತ್ತು 1 ವರ್ಷ. ಸೊ ಅದಕ್ಕೆ ಸಿಕ್ಕಂಥ ಅದ್ಭುತವಾದ ರೆಸ್ಪಾನ್ಸ್ ಆಗಲಿ, ಇನ್ನು ಇವತ್ತಿಗೂ ತುಂಬ ಜನ ಸಿನಿಮಾ ಬಗ್ಗೆ ನಂಗೆ ಮೆಸೇಜ್ ಮಾಡ್ತಾರೆ, ಪರ್ಸ್ನಲಿ DM ಮಾಡ್ತಾರೆ. ಆ್ಯಂಡ್ ಫಾರ್ ಆಲ್ ದೋಸ್ ಲವ್ಲಿ ಆಡಿಯನ್ಸಸ್, ಲವ್ ಯು ಆಲ್. ಆ ಒಂದು ಅಷ್ಟು ಸಾಕು ನಮಗೆ, ಅಷ್ಟು ಒಂದು ಅಪ್ರಿಸಿಯೇಷನ್ ಸಿಕ್ಕಾಗ ಇನ್ನೂ ಹೆಚ್ಚಿನ ಒಳ್ಳೆ ಕೆಲಸ ಮಾಡೋಕ್ಕೆ ದೊಡ್ಡ ಸ್ಫೂರ್ತಿ ಪುಷ್ಟಿ ಸಿಗುತ್ತೆ. ಆ್ಯಂಡ್ ವರ್ಷಕ್ಕೊಂದು ಡೆಫಿನೆಟ್ಲಿ ಕನ್ನಡ ಸಿನಿಮಾ ನಾನು ಮಾಡೇ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಕಂಚಿನ ಕಂಠದ ನಟರಾಗಿರುವಂತಹ ವಸಿಷ್ಠ ಸಿಂಹ ಅವರ ಮಾತಾಗಿತ್ತು. ಕನ್ನಡ ಚಿತ್ರರಂಗ ಎಲ್ಲಿಗೆ ಬಂದು ನಿಂತಿದೆ, ಸೊ ಕನ್ನಡಿಗರಿಗೆ ಇಲ್ಲಿ ಯಾಕೆ ಮಾನ್ಯತೆ ಸಿಗ್ತಾ ಇಲ್ಲ, ಕನ್ನಡ ಸಿನಿಮಾಗಳನ್ನು ಯಾಕೆ ಪ್ರೋತ್ಸಾಹಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಅವರು ಹೇಳ್ಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ ಪವರ್ TV, ಬೆಂಗಳೂರು.